ಪ್ರೇಕ್ಷಕರೇ ಪ್ರಣಾಮಗಳು. ಇದು ನಿಮ್ಮ ವಿಶ್ವ ಪ್ಲಸ್ ಟಿವಿ. ವೀಕ್ಷಕರೇ, ದೇಶದ ಹಳ್ಳಿಗಳ ಕುಡಿಯುವ ನೀರಿನ ಜಲ್ ಜೀವನ್ ಮಿಷನ್ ಯೋಜನೆಯ ಸತ್ಯಕತೆ ನಿಮ್ಮ ಮುಂದೆ ಅನಾವರಣಗೊಳಿಸುತ್ತಿದ್ದೇವೆ. ಶುದ್ಧ ಕುಡಿಯುವ ನೀರಿನ ಹನಿ ಹನಿಯ ಧಾರೆಯಲ್ಲಿ ನಮ್ಮ ಹಳ್ಳಿಗರ ಬದುಕಿನ ಹೊಸ ದಿಸೆ ತೆರೆದುಕೊಂಡಿದೆ. ಈ ಮಾತು ನಾವು ಹೇಳ್ತಿಲ್ಲ. ಜಲ್ ಜೀವನ್ ಮಿಷನ್ ಯೋಜನೆಯ ಫಲಾನುಭವಿ ದೇಶದ ಹಳ್ಳಿಗಳ ಹೆಣ್ಣು ಮಕ್ಕಳು ಮತ್ತು ಹಳ್ಳಿಗಾಡಿನ ಜನರ ಮನದೊಳಗಿನಿಂದ ತೆರೆದುಕೊಂಡ ಸಮಾಧಾನ ಹಾಗೂ ತೃಪ್ತಿಯ ಮಾತು ಇದಾಗಿದೆ. ವೀಕ್ಷಕರೇ, ಜಲ್ ಜೀವನ್ ಮಿಷನ್ ಯೋಜನೆಯ ಫಲಾನುಭವಿಗಳ ವಿಚಾರದ ಒಂದೆರಡು ಉದಾಹರಣೆಗಳನ್ನು ನಾವಿಲ್ಲಿ ಸಂಗ್ರಹಿಸಿ ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೇವೆ. ಕುಡಿಯುವ ನೀರಿನ ಈ ಸತ್ಯಕತೆಯನ್ನು ತಿಳಿಯುವ ಮೊದಲು ತಮ್ಮಲ್ಲಿ ನಮ್ಮದೊಂದು ಕೋರಿಕೆ. ಅದೇ, ಎಂದಿನಂತೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವಾದರೆ, ಇದೇ ಮೊದಲ ಬಾರಿಗೆ ನಾವು ಪೋಸ್ಟ್ ಮಾಡ್ತಾ ಇರುವ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ ಮತ್ತು ಲೈಕ್ ಬಟನ್ ಕೂಡ ಒತ್ತುವುದರ ಮೂಲಕ ನಮ್ಮ ಈ ಮಾಧ್ಯಮ ಅಭಿಯಾನಕ್ಕೆ ನಿಮ್ಮ ಬೆಂಬಲ ನೀಡಿರಿ ಎಂದು ಕೇಳುತ್ತಿದ್ದೇವೆ. ಪ್ರೇಕ್ಷಕರೇ, ಅಂದು ಗ್ರಾಮ ಸ್ವರಾಜ್ಯದ ಕನಸುಗಳನ್ನು ಬಿತ್ತುತ್ತಾ ಮತ್ತು ಆ ಬಿತ್ತಿದ ಕನಸುಗಳ ಸಾಕಾರದಿಂದ ಭಾರತದ ಪ್ರಗತಿ ಸಾಧ್ಯ ಎಂದು MK ಗಾಂಧಿ ಹೇಳ್ತಿದ್ರು. ದೇಶಕ್ಕೆ ಸ್ವತಂತ್ರ ಸಿಕ್ಕು ದಶಕಗಳೇ ಕಳೆದು ಹೋದ ಮೇಲೆ ಹಾಗೂ ಸರ್ಕಾರದ ಅಧಿಕಾರ ಹಲವರ ಕೈ ದಾಟಿ ಹೊಸದೊಂದು ಕೈಗೆ ಸಿಕ್ಕಾಗುವ ತನಕ, ಅಂದರೆ ಇವತ್ತು ರಾಷ್ಟ್ರಕ ಹಾಗೂ ದೇಶದ ಜನಸೇವಕನಾಗಿ ನಿಂತಿರುವ ನಮೋ ಅವಧಿಯವರೆಗೆ ನಮ್ಮ ಹಳ್ಳಿಗಳಿಗೆ ಗ್ರಹಣ ಕಾಲ ತುಂಬಿಕೊಂಡಿತ್ತು. ಇವತ್ತು ಹಳ್ಳಿ ಬದುಕಿಗೆ ಹೊಸ ಆಶಾಕಿರಣ ಮೂಡಿ ಬಂದಿದೆ. ಜಲ್ ಜೀವನ್ ಮಿಷನ್ ಯೋಜನೆ ಅಂಥ ಆಶಾಕಿರಣದ ಪ್ರಮುಖ ಶಕ್ತಿಯಾಗಿ ಹೊರಹೊಮ್ಮಿದೆ. ಅವಕಾಶ ಸಿಕ್ಕಾಗಲೆಲ್ಲ ದೇಶ್ ಮೇರಾ ಪರಿವಾರ್ ಎಂಬ ಮನದ ಮಾತನ್ನೇ ಮಂತ್ರವಾಗಿ ಹೇಳುವ ಮತ್ತು ಅದನ್ನು ಸಾಕಾರಗೊಳಿಸುತ್ತಿರುವ ದೇಶಪರ ಚಿಂತನೆಗೆ, ಜನರ ಏಳಿಗೆಯ ಕಾಯಕಕ್ಕೆ ಮತ್ತು ಕಾರ್ಯ ತತ್ಪರತೆಗೆ ಜೋಡಿಕೊಂಡಿರುವ ಪ್ರಧಾನಿ ಈ ಶುದ್ಧ ಕುಡಿಯುವ ನೀರು ಹರಿಸುವ ನಳದ ತೊಟ್ಟಿಗಳ ಹನಿ ಹನಿ ನೀರು ಹಳ್ಳಿಯ ಮನೆ ಮನೆಗೂ ಮುಟ್ಟುತ್ತಿದೆ ಎಂಬುದೇ ಸತ್ಯ ಸಾಕ್ಷಿಯಾಗಿದೆ. ಮಹತ್ವಾಕಾಂಕ್ಷಿ ಹಳ್ಳಿಗರ ಕುಡಿಯುವ ನೀರಿನ ಈ ಜಲ್ ಜೀವನ್ ಮಿಷನ್ ಯೋಜನೆಯ ಅನುಷ್ಠಾನದಿಂದ ಪ್ರತಿ ಹಳ್ಳಿಯ ಪ್ರತಿ ವ್ಯಕ್ತಿಯ ಬದುಕಿನ ಅಮೂಲ್ಯ ಸಂಪತ್ತಾದ ಸಮಯ ಸಮರ್ಪಕವಾಗಿ ಉಳಿದುಕೊಳ್ಳುತ್ತಿದೆ. ಈ ಸಮಯ ಹಳ್ಳಿಗರ ಬದುಕಿಗೆ ಆರ್ಥಿಕ ಶಕ್ತಿಯಾಗಿ ಪರಿವರ್ತನೆಯೂ ಆಗ್ತಾ ಇದೆ. ಭಾರತದಲ್ಲಿ ಈ ಹಿಂದೆ, ಅಂದರೆ 2014ರ ಮುಂಚಿನ ಕಾಲಘಟ್ಟದಲ್ಲಿ ನೀರಿನ ಹನಿ ಹನಿಗೆ ಗ್ರಾಮೀಣ ಭಾರತದ ಜನರು ಅತಿಯಾದ ಸಂಕಷ್ಟ ಎದುರಿಸ್ತಿದ್ವಿ ಅಂತ ಹೇಳ್ತಾರೆ ಹಳ್ಳಿಗರು. ಊರುಗಳಲ್ಲಿ ಒಂದೇ ಒಂದು ಹ್ಯಾಂಡ್ ಪಂಪ್ ಇರ್ತಿತ್ತಂತೆ. ಅದನ್ನು ಜೀಕಿ ಶ್ರಮ ಹಾಕಿದಾಗ 4 ಹನಿ ನೀರು ಹರಿದು ಬರ್ತಿತ್ತು. ಆ ನೀರು ಕೂಡ ತುಂಬ ಕಲುಷಿತವಾಗಿರ್ತಿತ್ತಂತೆ. ಜೊತೆಗೆ ಆ ಹ್ಯಾಂಡ್ ಪಂಪ್ ಆಗಾಗ ಕೆಟ್ಟು ನಿಲ್ಲುವ ಸ್ಥಿತಿಯಲ್ಲೇ ಇರ್ತಾ ಇತ್ತು. ಆದರೆ ಈಗ ತಮ್ಮ ಟೈಮ್ ಬದಲಾಗಿದೆಯಂತೆ. ಜಲ್ ಜೀವನ್ ಮಿಷನ್ ಯೋಜನೆಯ ಅಡಿಯಲ್ಲಿ ಶುದ್ಧ ನೀರು ಗುಟುಕುತ್ತಾ ನೀರಿನ ದಾಹ ತಣಿಸಿಕೊಳ್ಳುತ್ತಿರುವ ಹಳ್ಳಿ ಜನರ ಮಾತು ಇದಾಗಿದೆ. ಬಳಕೆ ನೀರು, ಕುಡಿಯುವ ನೀರಿನ ಹಪಹಪಿ ಹಾಹಾಕಾರ ತಮ್ಮ ಕುಟುಂಬ ಸಾಗಿಸುವ ಸಂಸಾರ ಭಾರವನ್ನು ಜೀಕುವ ಸ್ತ್ರೀಯರಿಗೆ ಅತಿಯಾದ ಬಾಧೆ ತಂದಿಡ್ತಾ ಇತ್ತು. ಜಲ್ ಜೀವನ್ ಮಿಷನ್ ಯೋಜನೆಯ ನಳದ ತೋಟಿ ಹಳ್ಳಿಗಳಲ್ಲಿ ಬಾಯಿ ತೆರೆದುಕೊಳ್ಳುವ ಮೊದಲು ಹಳ್ಳಿಯ ಜನರು ಊರಲ್ಲಿ ಇರುವ ಒಂದೇ ಒಂದು ಹ್ಯಾಂಡ್ ಪಂಪ್ ಕೊಡುವ ನೀರಿನ ಮೇಲೆ ಅವಲಂಬಿತರಾಗಿದ್ದರಂತೆ. ಆ ಒಂದು ಕೊಡಪಾನದ ನೀರು ಪಡೆಯಲು ಕೂಡ ಗಂಟೆಗಟ್ಟಲೆ ಹ್ಯಾಂಡ್ ಪಂಪ್ ಮುಂದೆ ಸಾಲು ಕಟ್ಟಿ ನಿಂತು ತಮ್ಮ ಸರದಿಗೆ ಕಾಯಬೇಕಿತ್ತಂತೆ. ಇದು ಹಳ್ಳಿಗರ ಧ್ವನಿಯಿಂದ ಹೊರಹೊಮ್ಮಿದ ಅವರವರ ಬದುಕಿನಲ್ಲಿ ನೀರಿಗಾಗಿ ಪಟ್ಟ ಕಷ್ಟದ ಅನುಭವದ ಮಾತುಗಳು. ಜಲ್ ಜೀವನ್ ಮಿಷನ್ ಶುದ್ಧ ಕುಡಿಯುವ ನೀರಿನ ಪ್ರಾಜೆಕ್ಟ್ ದೇಶದಲ್ಲಿ ಬರುವ ಮೊದಲು ನಮ್ಮ ಹಳ್ಳಿಗರಿಗೆ ಶುದ್ಧ ಕುಡಿಯುವ ನೀರು ಒದಗುವುದು ಒಂದು ಕಡೆ ಇರಲಿ, ಇವರಿಗೆ ಕುಡಿಯುವ ನೀರೇ ಸಿಕ್ಕುವುದು ದುಸ್ತರವಾಗಿತ್ತು. ಹ್ಯಾಂಡ್ ಪಂಪ್ಗಳಿಂದ ಬರುತ್ತಿದ್ದ ನೀರು ಆರೋಗ್ಯಕ್ಕೆ ಸಪೋರ್ಟ್ ಕೂಡ ಆಗ್ತಾ ಇರಲಿಲ್ಲ. ಈ ನೀರಿನಿಂದಾಗಿ ಹಳ್ಳಿಗಳಲ್ಲಿ ಜನರು ಅನೇಕ ಬಗೆಯ ಆರೋಗ್ಯದ ತೊಂದರೆ ಎದುರಿಸುವಂತಾಗ್ತಿತ್ತು. ಆದರೆ ಇವತ್ತಿನ ಸಂದರ್ಭದಲ್ಲಿ ಬದಲಾದ ಭಾರತ, ನಮೋ ಭಾರತದ ಜಲ್ ಜೀವನ್ ಮಿಷನ್ ಯೋಜನೆಯ ಗುರಿ ದೇಶದ ಉದ್ದಗಲ ಪ್ರತಿ ಹಳ್ಳಿಯ ಕುಟುಂಬಗಳಿಗೆ ಶುದ್ಧ ಕುಡಿಯುವ ನೀರು ಹರಿಸಿ ದೇಶದ ಹಳ್ಳಿ ಜನರ ಆರೋಗ್ಯ, ಅವರ ಆಯಸ್ಸು, ಅವರ ಸುರಕ್ಷಿತ ಬದುಕು ಹಾಗೂ ಸಂಪೂರ್ಣವಾಗಿ ಗಟ್ಟಿಮುಟ್ಟಾಗಿ ಬದುಕಿ ದೇಶಕ್ಕೆ ಶಕ್ತಿ ಪಡೆಯುವ ಉದ್ದೇಶ ಈ ಜಲ್ ಜೀವನ್ ಮಿಷನ್ ಮೋಟೋ ಆಗಿದೆ. ಶುದ್ಧ ಕುಡಿಯುವ ನೀರು ಹಳ್ಳಿಗರ
ಕೊಡಪಾನಕ್ಕೆ ಸರಳವಾಗಿ ಮುಟ್ಟಿಸುವುದರ ಜೊತೆಗೆ ದೇಶದ ಎಲ್ಲ ಹಳ್ಳಿಗಳ ಸ್ವಚ್ಛತೆ ಹಾಗೂ ಗ್ರಾಮಗಳ ಸರ್ವಾಂಗೀಣ ಅಭಿವೃದ್ಧಿಯ ಸಂಕಲ್ಪವೇ ಇದೊಂದು ಯೋಜನೆಯ ಹಿಂದಿರುವ ಸದಾಶಯದ ಉದ್ದೇಶವಾಗಿದೆ. ನೀರು ಮನೆ ಮನೆಗೆ ತಲುಪುವುದು ಕಷ್ಟವಾಗಿತ್ತು. ಆದರೆ ಇವತ್ತು ಜಲ್ ಜೀವನ್ ಮಿಷನ್ ಯೋಜನೆಯ ಮೂಲಕ ಶುದ್ಧ ಕುಡಿಯುವ ನೀರು ಹಾಗೂ ಬಳಕೆಯ ನೀರು ಮನೆ ಮನೆಯ ಬಾಗಿಲಿಗೆ ಸುಲಭವಾಗಿ ತಲುಪ್ತಾ ಇದೆ. ನಮ್ಮ ಹಳ್ಳಿಗಳ ಮಹಿಳೆಯರು ಸಂಜೆಯಾದರೆ ಬೆಳಕಾದರೆ ಸಾಕು, ನೀರಿಗೆ ಮುಂದೇನು ಎಂಬುವ ಚಿಂತೆ ಮಾಡುವುದು ನಿಂತು ಬಿಟ್ಟಿದೆ. ಶುದ್ಧ ಕುಡಿಯುವ ನೀರು ನಮ್ಮ ಗ್ರಾಮೀಣ ಮಹಿಳೆಯರ ಅದೆಷ್ಟೋ ದಿನದ ಸಮಯಗಳನ್ನು ಬಚಾವ್ ಮಾಡ್ತಾ ಇದೆ. ಇವರು ತಮ್ಮ ಮನೆ ಕೆಲಸ ಮಾಡ್ತಾ ಅಡುಗೆ ಮಾಡ್ತಾ ಅದರೊಟ್ಟಿಗೆ ನೀರು ಕೂಡ ಹಿಡಿದಿಟ್ಟುಕೊಳ್ಳುವ ಕೆಲಸ ಕೂಡ ಮುಗಿಸಿಬಿಡ್ತಾ ಇದ್ದಾರೆ. ಈ ಟೈಮ್ ಸೇವರ್ ಹಳ್ಳಿಯ ಹೆಣ್ಣು ಮಕ್ಕಳ ಕಲಿಕೆಯ ಪ್ರಮಾಣ ಹೆಚ್ಚಿಸುವಂತೆ ಮಾಡಿದೆ. ನಮ್ಮ ಹಳ್ಳಿಯ ಹೆಣ್ಣು ಹುಡುಗಿಯರು ತಮ್ಮಲ್ಲಿ ಹುದುಗಿರುವ ಟ್ಯಾಲೆಂಟ್ ಎಕ್ಸ್ಪೋಸ್ ಕೂಡ ಮಾಡುವುದಕ್ಕೂ ಈ ಜಲ್ ಜೀವನ್ ಮಿಷನ್ ಸಂಪೂರ್ಣವಾಗಿ ಸಪೋರ್ಟ್ ಆಗ್ತಾ ಇದೆ. ಒಟ್ಟಾರೆ ಜಲ್ ಜೀವನ್ ಮಿಷನ್ ಬಂದ ನಂತರದಿಂದ ಭಾರತದ ಹಳ್ಳಿಗಳಲ್ಲೇ ಈ ದೇಶದ ಪ್ರಗತಿಯ ಕಿರಣ ಪ್ರಖರಿಸ್ತಾ ಇದೆ. ಇಂಥದ್ದೊಂದು ದೂರದೃಷ್ಟಿಯ ಯೋಚನೆ ಮತ್ತು ಆ ಯೋಜನೆ ಅನುಷ್ಠಾನದ ರೂಪ ಪಡೆಯಬೇಕಾದರೆ 65 ವರ್ಷಗಳ ಸುದೀರ್ಘ ಸಮಯ ಬೇಕಾಯಿತು ಎಂಬುದೇ ಬೇಸರದ ವಿಚಾರ. ಇಂಥ ದೂರದೃಷ್ಟಿಯ ನಾಯಕ ನರೇಂದ್ರ ಮೋದಿಯವರಲ್ಲೇ ಸಿಕ್ಕಬೇಕಾಯಿತು ನೋಡಿ. ಒಟ್ಟಾರೆ ಜಲ್ ಜೀವನ್ ಮಿಷನ್ ಶುದ್ಧ ಕುಡಿಯುವ ನೀರಿನ ಯೋಜನೆ ಭಾರತದ ಹಳ್ಳಿ ಜೀವನದಲ್ಲಿ ಹೊಸ ಆಶಾಕಿರಣವನ್ನು ತುಂಬಿ ತಂದಿದೆ ಎಂದರೆ ತಪ್ಪಾಗಲಿಕ್ಕಿಲ್ಲ. ತಮ್ಮ ಬದುಕು ಹಸನವಾಗುತ್ತಿರುವುದನ್ನು ಹಳ್ಳಿಯ ಜನರು ಇಲ್ಲಿ ಹೇಳಿಕೊಳ್ಳುವುದರಲ್ಲೇ ಪ್ರತ್ಯಕ್ಷವಾಗಿ ಸಮಾಜ ನೋಡುವಂತೆ ಮಾಡಿದೆ. ವೀಕ್ಷಕರೇ, ಈ ಜಲ್ ಜೀವನ್ ಮಿಷನ್ ಹಳ್ಳಿಗಳ ಪ್ರಗತಿಗೆ ಅದೆಷ್ಟು ಸಹಕಾರ ರೂಪ ಪಡೆದುಕೊಂಡಿದೆ. ವೀಕ್ಷಕರೇ, ಈ ಜಲ್ ಜೀವನ್ ಮಿಷನ್ ಹಳ್ಳಿಗಳ ಪ್ರಗತಿಗೆ ಅದೆಷ್ಟು ಸಹಕಾರ ರೂಪ ಪಡೆದುಕೊಂಡ ಸ್ಟೋರಿ ಅಂತ ನಿಮ್ಮ ಕಮೆಂಟ್ ತಪ್ಪದೆ ಬರೆದು ತಿಳಿಸಿರಿ. ನಮಸ್ಕಾರ. ನ್ಯೂಸ್ ರಿವ್ಯೂ ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.